ವಿಪಕ್ಷ ನಾಯಕ ಅಶೋಕ್ ನಿಮ್ಮ ಜೊತೆ ಮಾತುಕತೆ ಮಾಡ್ತಾರಂತಿತ್ತು. ನನಗೆ ಅವರು ಟ್ರೈ ಮಾಡಿದ್ರು, ಸಿಗಲಿಲ್ಲ. ಬಂದಾಗ ಸಿಗ್ತೀನಿ, ನಾವಿಬ್ಬರು ದೋಸ್ತು. ನಾನು ಅಶೋಕ ಇವತ್ತೂನಲ್ಲ, ಅವನೇ ಬೇರೆ ಪಾರ್ಟಿ, ನಾನೇ ಬೇರೆ ಪಾರ್ಟಿ. ನಾನು ಅಷ್ಟೊತ್ತು ಮಂತ್ರಿ ಆಗಿದ್ದೆ, ಫಸ್ಟ್ MLA ಆಗೋದ್ರೊಳಗಡೆ. ಅವತ್ತಿಂದ ಅಶೋಕನ ಚಿಕ್ಕ ಹುಡುಗ, ನನಗಿನ್ನ ಒಂದು 10, 13, 14 ವರ್ಷ ಚಿಕ್ಕವರಿದ್ದಾರೆ. ಅವನ ಬಗ್ಗೆ ನನ್ನ ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ. ಅಷ್ಟೇ ಎಲ್ಲ ಭಾಷೆಯಲ್ಲೂ ಮಾತಾಡ್ತಕ್ಕಂಥ ಒಂದು ರೈಟ್ಸು ಕೂಡ ಇದೆ. ಆದ್ದರಿಂದ ನನ್ನ ಅಶೋಕನ ನಡುವೆ ಯಾವುದೇ ಆ ಥರದ್ದು ಒಂದು ಸಣ್ಣದು ಕೂಡ ಇದಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ನಂದು ಎಲ್ಲ ಒಂದು ಕಡೆ ಆಗಿರ್ತಕ್ಕಂಥ ನೋವನ್ನು ಮರೆಯೋದು, ಅದು ಬೇರೆಯವರಿಂದ ಆಗಿದೆ ಏನೋ ಅನ್ಬೋದಾಯಿತು, ನಮ್ಮವರಿಂದ ಆದಾಗ ಅದು ನಿಮಗಾದರೂ ಸ್ವಾಭಾವಿಕ ಅಲ್ವಾ. ಅದನ್ನು ಎಷ್ಟು ಮಟ್ಟಿಗೆ ಆಯಿತು ಅನ್ನೋದು ನೀವು ವ್ಯಕ್ತ ಮಾಡಿದ್ದೀರಿ. ಅದನ್ನು ನಾನು ಹೇಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ. ಅದು ಸರಿಪಡಿಸ್ತಾರೆ ಅನ್ನೋದು ಭಾವನೆ ಇದೆ. 8ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತೀನಿ, ಆದಾಗ ಏನೇನಾಗ್ತದೆ ನೋಡಿ. 16ನೇ ತಾರೀಕು ಅನ್ನುವಂಥ ವಿಚಾರ ನಿನ್ನೆ ಒಂದು ಹೇಳಿ. ಹೌದು, ಅಷ್ಟೊಳಗಡೆ ಎಲ್ಲವೂ ಸಂಕ್ರಮಣ ಅಲ್ವಾ, ಹೊಸ ಕ್ಯಾಲೆಂಡರ್ ಅಲ್ವಾ, ಇಂಗ್ಲೀಷ್ನವ್ರಿಗೆಲ್ಲ ಆಯಿತು, ನಮಗೂ ಕೂಡ ಅದೇನೆ. ಯುಗಾದಿ ನಮ್ಗೆ ಒಳ್ಳೆ ಪವಿತ್ರವಾದ, ಅಲ್ಲಿಂದ ಆಚೆಗೆ ನಮ್ಮ ಎಲ್ಲವೂ ಕೂಡ ಆಗೋದು. ಆದರೆ ಜನವರಿಯಿಂದನೇ ನಮ್ಮ ಪ್ರತಿಯೊಂದು ದೈನಂದಿನ ಚಟುವಟಿಕೆ ಆ ವರ್ಷದ ಇದು ನಡೆಯೋದು. ಅಂದರೆ ಅಷ್ಟೊಳಗಡೆ ಎಲ್ಲವೂ ಸಖ್ಯ ಅಂತ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ. ವಿಪಕ್ಷ ನಾಯಕ ಅಶೋಕ್ ನಿಮ್ಮ ಜೊತೆ ಮಾತುಕತೆ ಮಾಡ್ತಾರಂತಿತ್ತು. ನನಗೆ ಅವರು ಟ್ರೈ ಮಾಡಿದ್ರು, ಸಿಗಲಿಲ್ಲ. ಬಂದಾಗ ಸಿಗ್ತೀನಿ, ನಾವಿಬ್ಬರು ದೋಸ್ತು. ನಾನು ಅಶೋಕ ಇವತ್ತೂನಲ್ಲ, ಅವನೇ ಬೇರೆ ಪಾರ್ಟಿ, ನಾನೇ ಬೇರೆ ಪಾರ್ಟಿ. ನಾನು ಅಷ್ಟೊತ್ತು ಮಂತ್ರಿ ಆಗಿದ್ದೆ, ಫಸ್ಟ್ MLA ಆಗೋದ್ರೊಳಗಡೆ. ಅವತ್ತಿಂದ ಅಶೋಕನ ಚಿಕ್ಕ ಹುಡುಗ, ನನಗಿನ್ನ ಒಂದು 10, 13, 14 ವರ್ಷ ಚಿಕ್ಕವರಿದ್ದಾರೆ. ಅವನ ಬಗ್ಗೆ ನನ್ನ ಪ್ರೀತಿನೂ ಇದೆ, ವಿಶ್ವಾಸನೂ ಇದೆ. ಅಷ್ಟೇ ಎಲ್ಲ ಭಾಷೆಯಲ್ಲೂ ಮಾತಾಡ್ತಕ್ಕಂಥ ಒಂದು ರೈಟ್ಸು ಕೂಡ ಇದೆ. ಆದ್ದರಿಂದ ನನ್ನ ಅಶೋಕನ ನಡುವೆ ಯಾವುದೇ ಆ ಥರದ್ದು ಒಂದು ಸಣ್ಣದು ಕೂಡ ಇದಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ನಂದು ಎಲ್ಲ ಒಂದು ಕಡೆ ಆಗಿರ್ತಕ್ಕಂಥ ನೋವನ್ನು ಮರೆಯೋದು, ಅದು ಬೇರೆಯವರಿಂದ ಆಗಿದೆ ಏನೋ ಅನ್ಬೋದಾಯಿತು, ನಮ್ಮವರಿಂದ ಆದಾಗ ಅದು ನಿಮಗಾದರೂ ಸ್ವಾಭಾವಿಕ ಅಲ್ವಾ. ಅದನ್ನು ಎಷ್ಟು ಮಟ್ಟಿಗೆ ಆಯಿತು ಅನ್ನೋದು ನೀವು ವ್ಯಕ್ತ ಮಾಡಿದ್ದೀರಿ. ಅದನ್ನು ನಾನು ಹೇಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ. ಅದು ಸರಿಪಡಿಸ್ತಾರೆ ಅನ್ನೋದು ಭಾವನೆ ಇದೆ. 8ನೇ ತಾರೀಕು ನಾನು ಡೆಲ್ಲಿಗೆ ಹೋಗ್ತೀನಿ, ಆದಾಗ ಏನೇನಾಗ್ತದೆ ನೋಡಿ. 16ನೇ ತಾರೀಕು ಅನ್ನುವಂಥ ವಿಚಾರ ನಿನ್ನೆ ಒಂದು ಹೇಳಿ. ಹೌದು, ಅಷ್ಟೊಳಗಡೆ ಎಲ್ಲವೂ ಸಂಕ್ರಮಣ ಅಲ್ವಾ, ಹೊಸ ಕ್ಯಾಲೆಂಡರ್ ಅಲ್ವಾ, ಇಂಗ್ಲೀಷ್ನವ್ರಿಗೆಲ್ಲ ಆಯಿತು, ನಮಗೂ ಕೂಡ ಅದೇನೆ. ಯುಗಾದಿ ನಮ್ಗೆ ಒಳ್ಳೆ ಪವಿತ್ರವಾದ, ಅಲ್ಲಿಂದ ಆಚೆಗೆ ನಮ್ಮ ಎಲ್ಲವೂ ಕೂಡ ಆಗೋದು. ಆದರೆ ಜನವರಿಯಿಂದನೇ ನಮ್ಮ ಪ್ರತಿಯೊಂದು ದೈನಂದಿನ ಚಟುವಟಿಕೆ ಆ ವರ್ಷದ ಇದು ನಡೆಯೋದು. ಅಂದರೆ ಅಷ್ಟೊಳಗಡೆ ಎಲ್ಲವೂ ಸಖ್ಯ ಅಂತ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ತೀರ್ಮಾನ.